ಹಾಯ್ ಎವ್ರಿವನ್. ಇವತ್ತು ಒಂದು ವೀಕಲ್ಲಿ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾರ್ಮಲ್ ಬ್ಲೌಸ್. ಒಟ್ಟಿಗೆ ಒಂದು 11 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಅದರಲ್ಲಿ ಒಂದೆರಡು ಮಾತ್ರ ಸ್ವಲ್ಪ ಪ್ಯಾಟ್ರನ್ ಕೊಟ್ಟು ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇನ್ನೆಲ್ಲ ನಾರ್ಮಲ್ ಸ್ಟಿಚಿಂಗೇ ಮಾಡಿದ್ದೀನಿ. ಅದರಲ್ಲಿ 4 ಅಂತೂ ಸ್ವಲ್ಪ ಏಜ್ ಆದವರಿಗೆ, ಅವರಿಗೆ ಡೋರಿ ಆಗಲಿ ಏನಾಗಲಿ ಇಟ್ಟಿಲ್ಲ. ಇನ್ನೊಂದು 7 ಬ್ಲೌಸು ಬೇರೆಯವ್ರದ್ದು, ಅದಕ್ಕೆ ಡೋರಿ ಎಲ್ಲ ಇಟ್ಟು ಬಟನ್ಸ್ ಎಲ್ಲ ಕೊಟ್ಟಿದ್ದೀನಿ. ನಾನು ಯಾವುದೇ ಥರ ಕ್ಲಾಸ್ಗೆ ಹೋಗಿ ಸ್ಟಿಚಿಂಗ್ನ ಕಲ್ತಿಲ್ಲ. ಬೇಸಿಕ್ ಒಬ್ಬರ ಹತ್ರ ಸ್ವಲ್ಪ ಹೇಳಿಸ್ಕೊಂಡಿದ್ದೆ. ಅದು ಮಿಷಿನ್ ತೊಗೊಳೋದು 5 ವರ್ಷದ ಹಿಂದೆ. ಅವ್ರ ಹತ್ರ ಹೇಳಿಸ್ಕೊಂಡ್ಮೇಲೆ ಒಂದು 5 ಇಯರ್ಸ್ ನಾನು ಯಾವುದೇ ಥರ ಸ್ಟಿಚಿಂಗ್ ಮಾಡಿಲ್ಲ. ಅದಾದಮೇಲೆ ಇವಾಗ ಒಂದು 3 ಇಯರ್ಸ್ ಬ್ಯಾಕು ನನಗೋಸ್ಕರ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಮಿಷಿನ್ ತೊಗೊಂಡಿದ್ದು. ಅದು ನನ್ನ ಹತ್ರ ನಾರ್ಮಲ್ ಸ್ವಿಂಗ್ ಮಿಷಿನೇ ಇರೋದು. ಇವಾಗ ಅಕ್ಕಪಕ್ಕದವರು ನನ್ನ ಹತ್ರ ಮಿಷಿನ್ ನೋಡಿ ಸ್ಟಿಚ್ ಮಾಡ್ತೀಯ ಅಂತ ಕೇಳಿ ಬ್ಲೌಸ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವಾಗ ಒಂದು 2 ಇಯರ್ಸಿಂದ ಕಸ್ಟಮರ್ಗೂ ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀನಿ. ಇದೆಲ್ಲ ಆ ಒಂದು ಹುಡುಗಿದ್ದು ಬ್ಲೌಸು. ಫಸ್ಟ್ ತೋರಿಸಿದ್ದೆಲ್ಲ ಅವ್ರ ಅಮ್ಮಂದು. ಒಬ್ಬರದ್ದೇ ಕಸ್ಟಮರ್ದು. ಇದು 11 ಬ್ಲೌಸ್ ಕೂಡ. ನಾನು ಯೂಟ್ಯೂಬಿಂದನೇ ಜಾಸ್ತಿ ವೀಡಿಯೋಸ್ನ ನೋಡಿಕೊಂಡು ಸ್ಟಿಚಿಂಗ್ನ ಕಲ್ತಿರೋದು. ಅಂದರೆ ಸ್ವಲ್ಪ ನಿಮಗೆ ಬೇಸಿಕ್ ಏನಾದರೂ ಮೆಜರ್ಮೆಂಟ್ ತೊಗೊಳೋದೆಲ್ಲ ಗೊತ್ತಿತ್ತು ಅಂದರೆ ನೀವು ಆರಾಮಾಗಿ ಯೂಟ್ಯೂಬ್ ನೋಡಿಕೊಂಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಬೋದು. ಅಂದರೆ ತೋರಿಸಿದ ಪ್ರಕಾರನೇ ಮಾಡಬೇಕು ಅಂದರೆ ಆಗೋಲ್ಲ. ನಮ್ಮದು ಓನ್ ಟಿಪ್ಸ್ಗಳು ಅದರಲ್ಲಿರಬೇಕು. ನಾನು ಅಲ್ಲೇ ಒಂದು 3 ಇಯರ್ಸಿಂದ ನಾನು ಯಾವುದೇ ಥರ ಬೇರೆಯವ್ರ ಹತ್ರ ನಾನು ಸ್ಟಿಚಿಂಗ್ ಕೊಡೋಲ್ಲ. ನಂದೆಲ್ಲ ನಾನೇ ಸ್ಟಿಚ್ ಮಾಡ್ಕೊತೀನಿ. ಹಾಗೆ ಕಸ್ಟಮರ್ಗೂ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ಹಾಗಂತ ನಾನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಫಿಟ್ಟಿಂಗ್ ಏನಾದರೂ ಪ್ರಾಬ್ಲಮ್ ಬಂದುಬಿಡುತ್ತೆ. ಅದಕ್ಕೆ ಯಾರು ಸ್ಯಾಟಿಸ್ಫೈ ಇರ್ತಾರೆ ನನ್ನ ಹತ್ರ ಸ್ಟಿಚಿಂಗಿಂದ, ಇಲ್ಲ ನಿಮ್ಮ ಹೊಲ್ದಿದ್ದು ನಮಗೆ ಫಿಟ್ಟಿಂಗ್ ತುಂಬ ಚೆನ್ನಾಗಿತ್ತು ಅಂತಾರೆ, ಅಂಥವ್ರಿಗೆ ಮಾತ್ರ ನಾನು ರಿಪೀಟೆಡಾಗಿ ತೊಗೊಂಡು ಸ್ಟಿಚ್ ಮಾಡಿಕೊಡೋ ಅಂಥದ್ದು. ಪ್ರಾಬ್ಲಮ್ ಇತ್ತು, ಅಲ್ಲಿ ಲೂಸ್ ಆಯಿತು ಅಂತ ಒಂದು ಸಲ ಕಂಪ್ಲೇಂಟ್ ಬಂದರೆ ನಾನು ಅವ್ರದ್ದು ನೆಕ್ಸ್ಟ್ ಟೈಮ್ ತೊಗೊಳ್ಳೋದೇ ಇಲ್ಲ. ಈ ಪ್ಯಾಟ್ರನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನಾನು ಇದೇ ಫಸ್ಟ್ ಟೈಮ್ ಇದನ್ನು ಸ್ಟಿಚ್ ಮಾಡಿದ್ದು. ನನಗೂ ಮಾಡ್ಕೋಬೇಕು ಅಂತ, ನನಗೆ ಓನಾಗಿ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಹೇಗೆ ಬರುತ್ತೋ ಅಂತ ಮಾಡಿರಲಿಲ್ಲ. ಅವ್ಳಿಗೆ ಏನಾದರೂ ಪ್ಯಾಟ್ರನ್ ಹಿಡಿಯೋಕ್ಕ ಅಂತ ಹೇಳಿದ್ದಕ್ಕೆ ಸರಿ ಟ್ರೈ ಮಾಡೇ ಬಿಡೋಣ ಅಂತ ಪ್ಯಾಟ್ರನ್ ಸ್ಟಿಚ್ ಮಾಡಿದ್ದೀನಿ. ಅಲ್ಲಿಗೆ ಇನ್ನೂ ಹುಕ್ ಹಾಕಿಲ್ಲ, ಬಟನ್ಸ್ ಬರುತ್ತೆ ಅಲ್ಲಿಗೊಂದು. ಬಟನ್ ಇಟ್ಟು ಸ್ಟಿಚ್ ಮಾಡಬೇಕಲ್ಲಿ. ಇದೆರಡು ಬ್ಲೌಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಇದೆರಡು ಬ್ಲೌಸ್ ತುಂಬ ಫೇವ್ರೇಟ್ ಆಗೋಯಿತು. ನಿಮಗೆ ಈ ಬ್ಲೌಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಾನು ತುಂಬ ದಿನದಿಂದ ಯೂಟ್ಯೂಬ್ ವೀಡಿಯೋ ಹಾಕಿಲ್ಲ, ತುಂಬ ದಿನ ಆದಮೇಲೆ ಹಾಕ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.